ಬಜೆಟ್ನಲ್ಲೂ ಕೂಡ ಅತ್ಯಧಿಕ ಬಜೆಟ್ ಅನ್ನ ಮಂಡಿಸೋರು ಯಾರು? ಇದು ಸಿದ್ದರಾಮಯ್ಯನವರೇ. ಇಂಥ ಸಂದರ್ಭದಲ್ಲಿ ಬಜೆಟ್ಗೆ ಸುಮಾರು ತಿಂಗಳುಗಳಿಂದ ತಯಾರಿ ಮಾಡಿಕೊಂಡು ಎಲ್ಲಾ ಸಿದ್ಧತೆ ಮಾಡಿಕೊಂಡಿರುವಂತ ಸಿದ್ದರಾಮಯ್ಯ ತೆಗೆದುಕೊಳ್ಳಪ್ಪ ಮಂಡಿಸು ಅಂತ ಬಿಟ್ಕೊಡ್ತಾರ? ಅಷ್ಟು ಸಲೀಸಾಗಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ನೀನು ಮಂಡಿಸು, ನಾನು ತಯಾರು ಮಾಡಿದ್ದೀನಿ ಅಂತ ಹೇಳ್ತಾರ? ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು? ಹಾಗಾದ್ರೆ ಇದು ಈಗ ಫೈಟ್ ಜೋರಾಗಿ ನಡೀತಾ ಇದೆ. ಈ ಗದ್ದುಗೆ ಫೈಟ್ ರೋಚಕತೆ ಜೊತೆಗೆ ಬಜೆಟ್ ನ ಫೈಟ್ ಕೂಡ ರೋಚಕತೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟದ ಜೊತೆಗೆ ಬಜೆಟ್ ವಿಚಾರ ಕೂಡ ಜೋರಾಗಿ ಸದ್ದು ಮಾಡ್ತಾ ಇದೆ. ಈ ವರ್ಷದ ಚೊಚ್ಚಲ ಬಜೆಟ್ ಅನ್ನ ಮಂಡಿಸೋದಕ್ಕೆ ತಾಮುಂದು ನಾಮುಂದು ಅಂತ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಹಾಗಾದ್ರೆ ಈ ಬಾರಿಯ ಬಜೆಟ್ ಅನ್ನ ಮಂಡಿಸೋದು ಯಾರು? ದಾಖಲೆಯ ರಾಮಯ್ಯ ಬಜೆಟ್ ಅನ್ನ ಮಂಡಿಸ್ತಾರಾ ಅಥವಾ DCM DK ಶಿವಕುಮಾರ್ ಮೊಟ್ಟ ಮೊದಲ ಬಜೆಟ್ ಅನ್ನ ಮಂಡಿಸುವಂತ ಸಾಧ್ಯತೆ ಇದೆಯಾ? ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಗದ್ದುಗೆ ಫೈಟ್ ರೋಚಕ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. DCM ವರ್ಸಸ್ CM. ಒಂದ್ ಕಡೆ DK ಶಿವಕುಮಾರ್, ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರು ಲೆಕ್ಕಾಚಾರ ಹಾಕಿ ಈಗಾಗಲೇ ಕೂಡ ಕುರ್ಚಿ ಕದನ ತಾರಕಕ್ಕೇರಿದೆ. ಯಾವುದೇ ಕಾರಣಕ್ಕೂ ಬಜೆಟ್ ಅನ್ನ ಮಂಡಿಸಲೇಬೇಕು ಅಂತ DCM DK ಶಿವಕುಮಾರ್ ಈಗಾಗಲೇ ಕೂಡ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸತತ ಸುಮಾರು ತಿಂಗಳುಗಳ ಹಿಂದೆಯೇ ಕೂಡ ಬಜೆಟ್ಗೆ ತಯಾರಿಯನ್ನ ಕೂಡ ಸಿದ್ದರಾಮಯ್ಯ ಮಾಡಿಕೊಂಡಿದ್ದಾರೆ. ಇಲಾಖಾವಾರು ಮೀಟಿಂಗ್ ಅನ್ನ ಮಾಡಿ, ಬಜೆಟ್ಗೆ ಪೂರ್ವಭಾವಿ ಮೀಟಿಂಗ್ಗಳನ್ನ ಮಾಡಿ, ಯಾವ್ಯಾವ ಯೋಜನೆಗಳು, ಯಾವ್ಯಾವ ಯೋಜನೆ ಎಲ್ಲೆಲ್ಲಿತ್ತು, ಯಾವ್ಯಾವ ಯೋಜನೆ ಪೂರ್ಣ ಆಗಿದೆ, ಯಾವ್ಯಾವ ಯೋಜನೆ ಮಾಡಬಹುದು, ಇದರ ಜೊತೆಗೆ ಆದಾಯ ಇನ್ಕಮ್ ಎಷ್ಟಿದೆ, ನಮ್ಮ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ, ಖರ್ಚು ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ CM ಸಿದ್ದರಾಮಯ್ಯ ಅವರು ತೂಕ ಹಾಕಿ ಲೆಕ್ಕಾಚಾರ ಹಾಕಿ ಈಗ ತಯಾರಿ ಮಾಡಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲೇ ಹೈಕಮಾಂಡ್ ಈಗ ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಾ ಇರೋದು. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ನೀವು ಅಧಿಕಾರವನ್ನ ತ್ಯಾಗ ಮಾಡೋದಕ್ಕೆ ಸಜ್ಜಾಗಿ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ DCM DK ಶಿವಕುಮಾರ್ ಹೈಕಮಾಂಡ್ ಜೊತೆಗೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಬಜೆಟ್ ಆದ ನಂತರ ಏನಾದರೂ ಕೂಡ ಅಧಿಕಾರ ಹಸ್ತಾಂತರ ಆದರೆ ಬಜೆಟ್ನಲ್ಲಿ ಏನೇನಾಯಿತು, ಬಜೆಟ್ನ ಯೋಜನೆಗಳೇನೇನು, ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋದು ಇವೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಬಜೆಟ್ ಮಾಡಿದಂಥವ್ರು, ಬಜೆಟನ್ನು ಮಂಡಿಸಿದಂಥವ್ರಿಗೆ ಅದ್ರ ಬಗ್ಗೆ ಒಂದಷ್ಟು ಐಡಿಯಾಗಳಿರ್ತವೆ. ಇದ್ರ ಜೊತೆಗೆ ಹಣಕಾಸು ಇಲಾಖೆ ಕೂಡ CM ಸಿದ್ದರಾಮಯ್ಯನವ್ರ ಹತ್ರನೇ ಕೂಡ ಇರೋದ್ರಿಂದ ನಮಗೆ ಅಷ್ಟೊಂದಾಗಿ ಆ ಒಂದು ಕೆಲಸ ಕಾರ್ಯಗಳನ್ನು, ಯೋಜನೆಗಳನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಕಷ್ಟ ಆಗಬಹುದು. ಹಾಗಾಗಿ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಈಗಾಗಲೇ ಕೂಡ ಹೈಕಮಾಂಡ್ಗೆ ಬಿಗಿ ಪಟ್ಟಣ ಹಿಡ್ಕೊಂಡಿದ್ದಾರೆ. ಅಂದ್ರೆ ಅಧಿಕಾರ ಕೊಡ್ತೀರಿ ಅನ್ನೋದು ಪಕ್ಕಾ ಅಂತ ಆದ್ಮೇಲೆ ನಾನೇ ಮಂಡಿಸ್ಬಿಡ್ತೀನಿ ಅಂತ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಬಜೆಟ್ ಅನ್ನ ಮಂಡಿಸಲೇಬೇಕು ಅನ್ನುವಂತಹ ಇಂಗಿತ ಅವ್ರದ್ದು. ಯಾಕಂದ್ರೆ ದಾಖಲೆ ಬಜೆಟ್ ಅನ್ನ ಮಂಡಿಸಿರುವಂತಹ ಸಿದ್ದರಾಮಯ್ಯ ಇಡೀ ಕರ್ನಾಟಕದಲ್ಲಿ ದಾಖಲೆ ರಾಮಯ್ಯ ಅಂತಾನೆ ಕೂಡ ಫೇಮಸ್. ಏನಕ್ಕೆ? ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯ ಸ್ಥಾನವನ್ನ ಯಾರು ನಿಭಾಯಿಸಿದ್ದಾರೆ ಅಂತ ಅಂದ್ರೆ ದೇವರಾಜ್ ಅರಸು ಇದ್ರು. ಅವ್ರ ದಾಖಲೆನ ಪುಡಿಗಟ್ಟಿ ಈಗ ಸಿದ್ದರಾಮಯ್ಯರಿದ್ದಾರೆ. ಬಜೆಟ್ನಲ್ಲೂ ಕೂಡ ಅತ್ಯಧಿಕ ಬಜೆಟ್ ಅನ್ನ ಮಂಡಿಸೋರು ಯಾರು? ಇದು ಸಿದ್ದರಾಮಯ್ಯನವರೇ. ಇಂಥ ಸಂದರ್ಭದಲ್ಲಿ ಬಜೆಟ್ಗೆ ಸುಮಾರು ತಿಂಗಳುಗಳಿಂದ ತಯಾರಿ ಮಾಡಿಕೊಂಡು ಎಲ್ಲಾ ಸಿದ್ಧತೆ ಮಾಡಿಕೊಂಡಿರುವಂತ ಸಿದ್ದರಾಮಯ್ಯ ತೆಗೆದುಕೊಳ್ಳಪ್ಪ ಮಂಡಿಸು ಅಂತ ಬಿಟ್ಕೊಡ್ತಾರ? ಅಷ್ಟು ಸಲೀಸಾಗಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ನೀನು ಮಂಡಿಸು, ನಾನು ತಯಾರು ಮಾಡಿದ್ದೀನಿ ಅಂತ ಹೇಳ್ತಾರ? ಇದು ಈಗ ಫೈಟ್ ಜೋರಾಗಿ ನಡೀತಾ ಇದೆ. ಈ ಗದ್ದುಗೆ ಫೈಟ್ ರೋಚಕತೆ ಜೊತೆಗೆ ಬಜೆಟ್ ನ ಫೈಟ್ ಕೂಡ ರೋಚಕತೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನ ಕೇಳ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಹೇಳಿದನ್ನ ಕೇಳ್ತಾರಾ? ಈ ತಯಾರಿ ಎಲ್ಲವನ್ನೂ ಮಾಡಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ
ಅನ್ನೋ ಹಾಗೆ ಸಿದ್ದರಾಮಯ್ಯನವರು ಎಲ್ಲವನ್ನ ರೆಡಿ ಮಾಡಿ ಈಗ ಬಜೆಟ್ನ ಮಂಡಿಸು ಅಂತ ತ್ಯಾಗ ಮಾಡ್ತಾರಾ? ತ್ಯಾಗಮಯಿ ರಾಮಯ್ಯ ಏನಾದರೂ ಕೂಡ ಆಗ್ತಾರ ಸಿದ್ದರಾಮಯ್ಯ? ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು? ಹಾಗಾದ್ರೆ ಈ ಫೈಟ್ ಜೊತೆಗೆ ಬಜೆಟ್ನ ಫೈಟ್ ಕೂಡ ಜೋರಾಗಿರೋದ್ರಿಂದ ಸಿದ್ದರಾಮಯ್ಯನವರು ಹಣಕಾಸು ಖಾತೆಯನ್ನು ಕೂಡ ಕೊಡ್ತಾರ? ಇಲ್ಲಿ ಹೈಕಮಾಂಡ್ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ DCM DK ಶಿವಕುಮಾರ್ ಲೆಕ್ಕಾಚಾರ ಹಾಕಿರುವಂತದ್ದು. ಇದರ ಜೊತೆಗೆ ಮೇಜರ್ ಅಪ್ಡೇಟ್ಸ್ ಏನಪ್ಪಾ ಅಂತ ಅಂದ್ರೆ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೂಡ ಪದತ್ಯಾಗವನ್ನ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತ ಅಪ್ಡೇಟ್. ಹಾಗಾಗಿ ಬಜೆಟ್ ಆದ ನಂತರದಲ್ಲಿ ನೀವು ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬಹುದು ಅನ್ನುವಂತ ಲೆಕ್ಕಾಚಾರ. ಹಾಗಾಗಿ ಬಜೆಟ್ ಮಾಡಿ ಬಿಟ್ಕೊಡ್ತಾರಾ, ಬಜೆಟ್ ಅನ್ನೇ ಬಿಟ್ಕೊಡ್ತಾರಾ? ಕಾದು ನೋಡೋಣ. ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಗದ್ದುಗೆ ಫೈಟ್ ರೋಚಕ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.